ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಒಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಾಕ್ಯ 46 ಹಾಗೂ 47 ಎರಡನ್ನು ಓದೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ವಾಕ್ಯ 46. ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಿರಿ. ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ಪ್ರೈಸ್ ದಿ ಲಾರ್ಡ್. ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ. ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನ ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ನಿಮ್ಮ ಸಂತತಿಯವರಿಗೆ, ಸಂತತಿ ಅಂದ್ರೆ ಏನು? ನಮ್ಮ ಇಡೀ ಜನಾಂಗಕ್ಕೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಇಡೀ ಜನಾಂಗಕ್ಕೆ. ಈಗ ನಮ್ಮ ಸಂತತಿ, ಈಗ ನನ್ನ ಸಂತತಿ ಅಂತೇಳಿ ನನ್ನಿಂದ ಸ್ಟಾರ್ಟ್ ಮಾಡಿದ್ರೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳು, ಆ ರೀತಿ. ಅಥವಾ ನಮ್ಮ ತಂದೆಯಿಂದ ಪ್ರಾರಂಭ ಮಾಡಿದ್ರೆ ನಮ್ಮ ತಂದೆ, ಅದಾದ್ಮೇಲೆ ನಾನು, ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಆ ತರ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬರಿಗೂ ನಾವೇನ್ ಮಾಡ್ಬೇಕಂತೆ? ಧರ್ಮಶಾಸ್ತ್ರವನ್ನ ಅನುಸರಿಸುವುದಕ್ಕೆ ಅವರಿಗೆ ತಿಳಿಸ್ಬೇಕಂತೆ. ಇನ್ನೊಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯ ವಾಕ್ಯ 16. ಯೆಶಾಯ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯ ವಾಕ್ಯ 16. 5:16. ಸೇನಾಧೀಶ್ವರ ಸ್ವಾಮಿಯಾದರೂ ನ್ಯಾಯ ತೀರಿಸುವುದರಲ್ಲಿ ಸರ್ವಶ್ರೇಷ್ಠರು, ಧರ್ಮ ಪಾಲನೆಯಲ್ಲಿ ಪರಮ ಪರಿಶುದ್ಧರು ಎಂದು ಕಾಣಿಸಿಕೊಳ್ಳುತ್ತಾರೆ. ಸೇನಾಧೀಶ್ವರ ಸ್ವಾಮಿಯಾದರೂ ನ್ಯಾಯ ತೀರಿಸುವುದರಲ್ಲಿ ಸರ್ವಶ್ರೇಷ್ಠರು. ವಾಕ್ಯ ಹೇಳ್ತದೆ, ನ್ಯಾಯ ತೀರಿಸುವುದರಲ್ಲಿ ಸರ್ವಶ್ರೇಷ್ಠರು, ಧರ್ಮ ಪಾಲನೆಯಲ್ಲಿ ಪರಮ ಪರಿಶುದ್ಧರು ಎಂದು ಕಾಣಿಸಿಕೊಳ್ಳುತ್ತಾರೆ. ಅವರಲ್ಲಿ ಯಾವುದೇ ವಿಧವಾದ ತಾರತಮ್ಯ ಇಲ್ಲ, ಭಿನ್ನಭೇದ ಅವರಲ್ಲಿ ಇಲ್ಲ. ಯಾರು ಧರ್ಮಶಾಸ್ತ್ರವನ್ನ ಬಹಳ ಪರಿಶುದ್ಧತೆಯಿಂದ ಅನುಸರಿಸ್ತಾರೋ ಅವರು. ಯಾರು ಅನುಸರಿಸ್ತಾರೋ, ಧರ್ಮಶಾಸ್ತ್ರವನ್ನು ಕೇಳಿದ ಮಾತ್ರಕ್ಕೆ ನಾವು ಪರಿಶುದ್ಧರಾಗೋದು ಅಂತ ಅಲ್ಲ. ಧರ್ಮಶಾಸ್ತ್ರವನ್ನ ದೇವರು ನಮಗೆ ನೀಡಿರುವುದು ಅದನ್ನ ಅನುಸರಿಸಿ ಪರಿಶುದ್ಧವಾದ ಜೀವನ ಜೀವಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಆದ್ರೆ ಮನುಷ್ಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಈ ದಿನಗಳಲ್ಲಿ ಏನಾಗ್ತಾ ಇದ್ದಾನೆ? ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅವನು ಜೀವಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರಾಪಂಚಿಕ ಹಾಗೂ ತಿರುಳಿಲ್ಲದ ಕಟ್ಟು ಕತೆಗಳಿಗೆ ಒಳಪಟ್ಟು ಅವನು ತನ್ನ ವಿಶ್ವಾಸವನ್ನ, ಆಗ ಭಯಭಕ್ತಿಯನ್ನ ಅವನು ಕಳೆದುಕೊಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಬಾಯಿ ತೆಗೆದ್ರೆ ಸುಳ್ಳು ಜಾಸ್ತಿ. ಆದ್ರೆ ನ್ಯಾಯ ತೀರ್ಪಿನ ದಿನ ವಾದ ವಿವಾದ ಇರೋದಿಲ್ಲ. ಇವತ್ತು ನಾವೇನಾದ್ರೂ ಒಂದು ವಿಷಯ ಏನಾದ್ರೂ ಕೇಳಿದ್ರೆ ಅದಕ್ಕೆ 150 ಮಾತುಗಳನ್ನು ನಾವು ಉತ್ತರ ಕೊಡ್ತೀವಿ. ಇಲ್ಲ ಬ್ರದರ್ ಹಂಗಾಯ್ತು ಬ್ರದರ್ ಹಿಂಗಾಯ್ತು, ಸಿಸ್ಟರ್ ಹಿಂಗಾಯ್ತು, ಇಲ್ಲ ಸಿಸ್ಟರ್ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲದಕ್ಕೂ ಒಂದು ಸಮಜಾಯಿಷಿ ಕೊಡ್ತಾ ಹೋಗ್ತೀವಿ. ಆದ್ರೆ ನ್ಯಾಯ ತೀರ್ಪಿನ ದಿನ ಮಾತ್ರ ಇವತ್ತು ನೀನು ಏನು ಬಿತ್ತುತ್ತೀಯೋ ಅದು ಅಲ್ಲಿ ಕೊಯ್ಯಲ್ಪಡುತ್ತೆ. ಆಮೇಲೆ ಹಾಗಾಗಿ ಬಹಳ ಎಚ್ಚರಿಕೆಯಾಗಿ ನಾವು ಏನು ಬಿತ್ತುತ್ತಾ ಇದ್ದೀವಿ ಅದು ತುಂಬಾ ಮುಖ್ಯ. ನಾವು ಪ್ರಾಪಂಚಿಕ ತಿರುಳಿಲ್ಲದ ಕಟ್ಟು ಕಥೆಗಳನ್ನು ನಂಬಿ ನಾವು ಅವಿವೇಕಿಗಳಂತೆ ನಾವು ಜೀವಿಸ್ತಾ ಇದೀವ, ಇಲ್ಲ ಪ್ರಾಪಂಚಿಕ ಹಾಗೂ ತಿರುಳಿಲ್ಲದ ಕಟ್ಟು ಕಥೆಗಳನ್ನ ಬದಿಗಿಟ್ಟು ಬೈಬಲ್ ಅಲ್ಲಿರುವ ಒಂದೊಂದು ವಾಕ್ಯಗಳನ್ನ ಹಿಡಿದು ಧ್ಯಾನಿಸುತ್ತಾ, ಪ್ರೈಸ್ ದಿ ಲಾರ್ಡ್, ಅರ್ಥ ಆಗ್ತಿದ್ಯಾ? ಧ್ಯಾನಿಸುತ್ತಾ ನಮ್ಮನ್ನು ನಾವು ಸಿದ್ಧತೆ ಮಾಡ್ಕೊಳ್ತಾ ಇದೀವ. ಇದು ತುಂಬಾ ಮುಖ್ಯ. ಯಾವುದು ಮುಖ್ಯ ಅನ್ನೋದು ನಮಗೆ ಅರಿವಿಲ್ವಾ? ಅರಿವಿದೆ. ಈಗ ಬಲಿಪೂಜೆ ನಡೀತಾ ಇರುತ್ತೆ. ಬಲಿಪೂಜೆ ನಡಿಬೇಕಾದ್ರೆ
ಯಾಜಕರ ಜೋಬಲ್ಲಿ ಮೊಬೈಲ್ ಇರುತ್ತೆ ಅಂತ ತಿಳ್ಕೊಳ್ಳೋಣ, ಅವರೆಲ್ಲ ಸೈಲೆಂಟ್ ಮಾಡಿಟ್ಟು ಬರ್ತಾರೆ. ಯಾರೋ ಒಬ್ರು ಹಾಗೆ ಬಿಟ್ಟು ಬಂದ್ರು, ಆ ಬಲಿಪೂಜೆ ಪ್ರಾರಂಭ ಆಗ್ತಾ ಇದೆ, ಇನ್ನೇನು ಕಾಣಿಕೆ ಸಲ್ಲಿಸಬೇಕು, ರೊಟ್ಟಿಯನ್ನ ಮೇಲೆ ತೆಗಿಬೇಕು ಅಥವಾ ಪರಿಶುದ್ಧವಾದ ದ್ರಾಕ್ಷರಸವನ್ನ ತೆಗಿಬೇಕು, ಮೇಲೆ ಎತ್ತಿ ಅದನ್ನ ರಕ್ತವಾಗಿ ಮಾರ್ಪಡಿಸ್ಬೇಕು ಅನ್ಬೇಕಾದ್ರೆ ಅಲ್ಲೊಂದು ಮೊಬೈಲ್ ರಿಂಗ್ ಆಯ್ತು ಅಂದ್ರೆ ಅದು ಯಾರ ಬೇಜವಾಬ್ದಾರಿ? ಅದು ಯಾರ ಬೇಜವಾಬ್ದಾರಿ? ನಮ್ದೇ ಬ್ರದರ್. ಯಾಜಕರ ಬೇಜವಾಬ್ದಾರಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಯಾಜಕರ ಬೇಜವಾಬ್ದಾರಿ. ಅದೇ ರೀತಿ ಬಲಿಪೂಜೆಯಲ್ಲಿ ನಾವಿದ್ದೀವಿ, ಪರಮಪ್ರಸಾದ ಇನ್ನೇನು ಸಮರ್ಪಣೆ ಮಾಡ್ತಾ ಇದ್ರೆ, ಮಾಡೋ ಟೈಮಲ್ಲಿ ನಮ್ಮ ಮೊಬೈಲ್ ರಿಂಗ್ ಆಗ್ತಾ ಇದೆ, ಆಗ ಯಾರ ಮೇಲೆ ದೇವರ ಕೋಪ ಇಳಿದು ಬರುತ್ತೆ? ನಮ್ಮ ಮೇಲೆ. ಯಾಕಂದ್ರೆ ನಾವು ಅಸಡ್ಡೆ ಮಾಡ್ತಾ ಇದೀವಿ ಅಲ್ವಾ? ದೇವರ ಸನ್ನಿಧಿಯಲ್ಲಿ ಅಸಡ್ಡೆ ಮಾಡ್ತಾ ಇದೀವಿ. ಈ ದಿನಗಳಲ್ಲಿ ಆ ರೀತಿ ಮಾಡಿ 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 ಮಕ್ಕಳೆಲ್ಲ ಹದ್ಗೆಟ್ಟೋದ್ರು, ಎಲ್ಲ ದಾರಿ ತಪ್ಪಿ ಹೋಗಾಯ್ತು. ಈಗ ಮುಖ್ಯವಾಗಿ ಒಂದು ಪ್ರಾರ್ಥನೆ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ, ಒಂದು ಪ್ರೇಯರ್ ನಡೀತಾ ಇರುತ್ತೆ. ದೇವರು ಆ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು ನಿಮ್ಮನ್ನ ಕೇಳಿ ನಿಮ್ಮನ್ನ ಬಲಪಡಿಸ್ಲಿಕ್ಕೆ ದೇವರು ಪ್ರಯತ್ನ ಪಡ್ತಾ ಇರ್ತಾರೆ. ಯಾವುದೋ ಒಂದು ಕಾಲ್ ಬಂತು ಅಂತೇಳಿ ನಾವೇನ್ ಮಾಡ್ತೀವಿ? ಮೊಬೈಲ್ ತಗೊಂಡು ಚರ್ಚಿಂದ ಹೊರಗಡೆ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಆಗ ನಾವು ಮಹತ್ವ ಯಾವುದು ಕೊಟ್ಟಂಗಾಯ್ತು? ಲೋಕಕ್ಕೆ ಅಲ್ವಾ? ಲೋಕಕ್ಕೆ ಕೊಟ್ಟ ಮೇಲೆ ಲೋಕಕ್ಕೆ ನೀವು ಮಹತ್ವ ಕೊಟ್ಟ ಮೇಲೆ ಪರಲೋಕ ಬಗ್ಗೆ ಚಿಂತಿಸಬಾರದು. ಪರವಾಗಿಲ್ಲ, ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಮೊಬೈಲ್ ನನಗೆ ತುಂಬಾ ಮುಖ್ಯ ಅನ್ನೋ ರೀತಿಯಲ್ಲಿ ನಾವು ಇದ್ದಿದ್ದೇ ಆದ್ರೆ ಪರಲೋಕದ ಬಗ್ಗೆ ಗಮನ ಹರಿಸಬಾರದು. ಪ್ರೈಸ್ ದಿ ಲಾರ್ಡ್. ಎರಡು ದೋಣಿಯಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಒಂದು ಸರಿಯಾದ ಸಮಯವನ್ನ, ಸರಿಯಾದ ಸ್ಥಳವನ್ನ ನಿಗದಿ ಮಾಡಿರ್ತಾರೆ. ಸರಿಯಾದ ಸಮಯವನ್ನ ನಿಗದಿ ಮಾಡಿರ್ತಾರೆ. ಕಾರಣ ಏನಂತ ಹೇಳಿದ್ರೆ, ನಮ್ಮನ್ನ ಅಭಿವೃದ್ಧಿಪಡಿಸಿ, ಆಧ್ಯಾತ್ಮಿಕವಾಗಿ ನಮ್ಮನ್ನ ಬಲಪಡಿಸಿ, ನಮ್ಮನ್ನ ಆಶೀರ್ವದಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನೋಡಿ, ಬೈಬಲ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಯೋಹಾನನ ಬರೆದ ಶುಭ ಸಂದೇಶ ಅಲ್ಲಿ 4ನೇ ಅಧ್ಯಾಯದಲ್ಲಿ ಒಂದು ಸಮಾರಿಯ ಮಹಿಳೆ ಬಳಿಗೆ ಯೇಸು ಸ್ವಾಮಿ ಬಂದು ಮಾತಾಡ್ತಾರೆ. ಅದಕ್ಕೊಂದು ನಿಗದಿಯಾದ ಒಂದು ಸಮಯ ಇಟ್ಟಿದ್ರು ದೇವರು. ಆ ಒಂದು ಸ್ತ್ರೀಯ ಬಳಿಗೆ ನಾನು ಮಾತನಾಡ್ಲಿಕ್ಕೆ ಸುಮಾರು 31 ವರ್ಷಗಳ ಕಾಲ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದ್ದೆ 30 ವರ್ಷದಲ್ಲಿ ಅಲ್ವಾ? 30 ವರ್ಷದಲ್ಲಿ ಆಕೆಯೊಂದಿಗೆ ಮಾತನಾಡಲಿಕ್ಕೆ 30 ವರ್ಷ ಬೇಕಾಯಿತು. ಅದೇ ನಾವು ಯೋಹಾನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ? ಗುಣಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಆತ ಎಷ್ಟು ವರ್ಷದಿಂದ ಕಾಯಿಲೆಯಿಂದ ಬಳಲ್ತಾ ಇದೆ ಅಂತ ಹೇಳಿದ್ರೆ 38 ವರ್ಷಗಳ ಕಾಲ. 38, ಒಂದಲ್ಲ ಎರಡಲ್ಲ ಮೂರಲ್ಲ, 38 ವರ್ಷಗಳ ಕಾಲ ಆತ ನರಳುತ್ತಾ ಇದ್ದ, ಕಾಯಿಲೆಯಿಂದ ನರಳುತ್ತಾ ಇದ್ದ. ವಾಕ್ಯ ಅಲ್ಲಿ ಸ್ಪಷ್ಟವಾಗಿದೆ, ಓದಿ. 5ನೇ ಅಧ್ಯಾಯ ವಾಕ್ಯ 3 ಹಾಗೂ 4 ಓದೋಣ ಒಟ್ಟಿಗೆ. 38 ವರ್ಷ ಕಾಯಿಲೆಯಿಂದ ಕುರುಡರು ಓದಿ. 3-4. ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು. ಅಲ್ಲಿ ನೋಡಿ, ಎಲ್ಲಾ ರೋಗಿಗಳು ಇದ್ರ ಕುರುಡರು, ಕುಂಟರು, ಪಾರ್ಶ್ವವಾಯುಗಳು, ಪಾರ್ಶ್ವ ಪೀಡಿತರು ಎಲ್ಲರೂ ಇದ್ರು. ಪ್ರೈಸ್ ದಿ ಲಾರ್ಡ್. ಆದ್ರೆ ಆ ವ್ಯಕ್ತಿಯನ್ನ ಮುಟ್ಲಿಕ್ಕೆ 38 ವರ್ಷಗಳ ಕಾಯಿಲೆಯಿಂದ ಬಳಲುತ್ತಿದ್ದಂತ ವ್ಯಕ್ತಿಯನ್ನ ಮುಟ್ಲಿಕ್ಕೆ ಪ್ರಭು ಯೇಸು ಕ್ರಿಸ್ತರಿಗೆ ಎಷ್ಟು ವರ್ಷ ಬೇಕಾಯಿತು? 31 ವರ್ಷ ಅಥವಾ 30 ವರ್ಷ ಬೇಕಾಯಿತು. ರೋಗಿಗೆ 38 ವರ್ಷ, ಯೇಸು ಸ್ವಾಮಿಗೆ 30 ವರ್ಷ ಅಥವಾ 31 ವರ್ಷ ಬೇಕಾಯಿತು. ಪ್ರೈಸ್ ದಿ ಲಾರ್ಡ್. ಬಂದಿ ಅಲ್ಲಿ ಯೇಸು ಸ್ವಾಮಿ ಆ ಮಗನನ್ನ ಮುಟ್ಟಿ ಹೇಳ್ತಾರೆ, ನಿನ್ನನ್ನು ನಾನು ಸೌಖ್ಯಗೊಳಿಸಿದ್ದೀನಿ, ಹಾಸಿಗೆಯನ್ನು ಎತ್ಕೊಂಡು ಹೊರಡು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿನೇ ಒಂದೊಂದು ಸಮಯದಲ್ಲಿ ದೇವರು ಒಬ್ಬೊಬ್ಬ ವ್ಯಕ್ತಿಗಳಿಗೆ ಎಲ್ಲಿ ಸೌಖ್ಯ ಕೊಡಬೇಕು, ಎಲ್ಲಿ ಬಲಪಡಿಸ್ಬೇಕು ಅನ್ನೋದನ್ನ ಇಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ? ನಿರ್ಲಕ್ಷ್ಯ ಮಾಡ್ತೀವಿ. ಬಿಡು, ಪರವಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಇವೆಲ್ಲವೂ ನ್ಯಾಯ ತೀರ್ಪಿಗಾಗಿ ದೇವರು ನಮ್ಮನ್ನ ಸಿದ್ಧತೆ ಮಾಡ್ತಾ ಇರೋದು. ನಮ್ಮ ಅಲಕ್ಷ್ಯತನ, ನಮ್ಮ ಸೋಮಾರಿತನ ನಮ್ಮನ್ನ ಪರಲೋಕದಿಂದ ಬೇರ್ಪಡಿಸಿದೆ.
ನಮ್ಮನ್ನ ಪರಲೋಕದ ವಿಷಯಗಳಿಂದ, ಪರಲೋಕದ ಆಚಾರಗಳಿಂದ, ಪರಲೋಕದ ಆ ಒಂದು ಬ್ಲೆಸ್ಸಿಂಗ್ಸ್ ಏನ್ ಹೇಳ್ತಾರೆ, ಒಂದು ಸೌಭಾಗ್ಯದಿಂದ ನಮ್ಮನ್ನ ಬೇರ್ಪಡಿಸಿದೆ. ನಾವು ಇವತ್ತಿಗೂ ಡಮ್ಮಿ ಪೀಸ್ ಆಗಿ ಲೋಕದ ವಿಷಯದಲ್ಲಿ ಮಗ್ನರಾಗಿದ್ದೀವಿ. ನಾವು ಲೋಕದಲ್ಲಿ ತುಂಬಾ ಜಾಣರು. ನಾವು ತುಂಬಾ ಜಾಣರು. ನಮ್ಗೆ ಏನ್ ಮಾಡಬೇಕು, ಹೇಗೆ ಯಾವ ರೀತಿ ಜೀವಿಸ್ಬೇಕು ಎಲ್ಲ ನಮಗೆ ತುಂಬಾ ಬ್ರಿಲಿಯಂಟ್ ಆಗಿ ಗೊತ್ತಿದೆ. ಆದ್ರೆ ಪರಲೋಕದ ವಿಷಯದಲ್ಲಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ದೇವರ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ. ದೇವರ ಯೋಜನೆ ಬೇರೆ, ನಮ್ಮ ಯೋಜನೆ ಬೇರೆ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ 8ರಲ್ಲಿ ಹೇಳ್ತಾರೆ, ನನ್ನ ಆಲೋಚನೆ ಬೇರೆ, ನಿಮ್ಮ ಆಲೋಚನೆ ಬೇರೆ. ಆ ವಾಕ್ಯವನ್ನು ಓದೋಣ. 55:8. ಪ್ರೈಸ್ ದಿ ಲಾರ್ಡ್. ನನ್ನ ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹರು ಸರ್ವೇಶ್ವರ. ನನ್ನ ಆಲೋಚನೆ ಬೇರೆ, ನಿಮ್ಮ ಆಲೋಚನೆ ಬೇರೆ. ಯೇಸು ಸ್ವಾಮಿಯ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ. ನಮ್ಮ ಆಲೋಚನೆ ಏನು? ಚೆನ್ನಾಗಿ ತಿನ್ಬೇಕು, ಶ್ರೀಮಂತರಾಗಿರ್ಬೇಕು, ಒಂದು ಮೋಲ್ಡ್ ಮನೆ ಕಟ್ಟಬೇಕು, ಮಕ್ಕಳೊಂದಿಗೆ ಏನು, ಮಕ್ಕಳಿಗೆ ಏನ್ ಮಾಡ್ಬೇಕು, ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಒಳ್ಳೆ ಕಾಲೇಜ್ ಸೇರಿಸ್ಬೇಕು, ನನ್ನ ಮಕ್ಕಳೇ ಟಾಪ್ 1 ಇರಬೇಕು. ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಆಲೋಚನೆ. ಇದು ಯಾರ ಆಲೋಚನೆ? ನಮ್ಮ ಆಲೋಚನೆ ಇದು. ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರ ಆಲೋಚನೆ ಏನಿದೆ ಗೊತ್ತಾ? 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ. 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯ. ಎಲ್ಲಾ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವ ಇಚ್ಛೆ. ನಮ್ಮ ಆಲೋಚನೆ ಹೆಂಗಿದೆ ನೋಡಿ. ನಾವೊಂದು ಮನೆ ಕಟ್ಕೊಳ್ಬೇಕು, ಒಂದು ಮದುವೆ ಮಾಡ್ಕೊಳ್ಬೇಕು, ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗೆ ಸೇರಿಸ್ಬೇಕು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಡಬೇಕು, ನಾವು ಅಂದವಾಗಿ ಕಾಣಬೇಕು, ಚಂದವಾಗಿ ಕಾಣಬೇಕು, ಅದಕ್ಕೋಸ್ಕರ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಳ್ಬೇಕು, 4 ಜನದ ಮುಂದೆ ರಾಯಲ್ ಆಗಿರಬೇಕು. ಇದು ನಮ್ಮ ಆಲೋಚನೆ. ಅಂದ್ರೆ ದೇವರ ಆಲೋಚನೆ ಬೇರೆ ಇದೆ. ದೇವರ ಆಲೋಚನೆ ಏನು ಅಂತ ಹೇಳಿದ್ರೆ, ಎಲ್ಲಾ ಮಾನವರು, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು, ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಸತ್ಯವನ್ನ ಅರಿತುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಸೈತಾನ ನಮ್ಮ ಮಧ್ಯದಲ್ಲಿ ಬಂದು, ಅಥವಾ ಸೈತಾನದಿಂದ ತುಂಬಲ್ಪಟ್ಟಂತಹ ಬೋಧಕರು ನಮ್ಮ ಮಧ್ಯದಲ್ಲಿ ಬಂದು ಏನನ್ನ ಬಿತ್ತನೆ ಮಾಡ್ತಾರೆ? ಚಿನ್ನ, ಬಂಗಾರ, ಬೆಳ್ಳಿಯನ್ನು ಬಿತ್ತನೆ ಮಾಡ್ತಾರ? ಸತ್ಯಕ್ಕೆ ವಿರುದ್ಧವಾದ ವಾಕ್ಯಗಳು, ಅಂದ್ರೆ ಸುಳ್ಳಿನ ವಾಕ್ಯಗಳನ್ನ ಅವರು ಬಿತ್ತುತ್ತಾರೆ ಅಲ್ವಾ? ಸತ್ಯ ಅಂದ್ರೆ ಯಾರು? ಪ್ರಭು ಯೇಸು ಕ್ರಿಸ್ತರು. ಸುಳ್ಳು ಅಂದ್ರೆ ಯಾರು? ಸೈತಾನ ಅಲ್ವಾ? ಈಗ ಸುಳ್ಳು ಬೋಧನೆಗಳನ್ನ ಮಾಡುವವರು ಸೈತಾನನ ಕಡೆಯವರ, ಪರಲೋಕದ ಕಡೆಯವರ? ಯಾರೇ ಆಗಿರ್ಲಿ ನೋಡಿ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಓದುದು ಅಲ್ವಾ? 5ನೇ ಅಧ್ಯಾಯ ವಾಕ್ಯ 16ರಲ್ಲಿ ನಾವು ಓದು, ಅವರು ನ್ಯಾಯ ತೀರಿಸುವುದರಲ್ಲಿ ಪರಿಶುದ್ಧರು, ಯಾವುದೇ ರೀತಿಯಾದ ತಾರತಮ್ಯ ಇಲ್ಲ ಅವರಲ್ಲಿ. 5:16 ಹೇಳ್ತಾರೆ, ಸೇನಾಧೀಶ್ವರ ಸ್ವಾಮಿಯಾದರು ನ್ಯಾಯ ತೀರಿಸುವುದರಲ್ಲಿ ಸರ್ವಶ್ರೇಷ್ಠರು, ಧರ್ಮ ಪಾಲನೆಯಲ್ಲಿ ಪರಮ ಪರಿಶುದ್ಧರು ಎಂದು ಕಾಣಿಸಿಕೊಳ್ಳುತ್ತಾರೆ. ಬಹಳ ಪರಿಶುದ್ಧರು ಎಂದು ಕಾಣಿಸಿಕೊಳ್ತಾರೆ. ಬೈಬಲ್ನಲ್ಲಿರುವ ಒಂದು ವಾಕ್ಯವನ್ನು ಅವ್ರು ಏನ್ ಮಾಡಲ್ಲ, ಅದನ್ನು ಬದಲು ಮಾಡೋದಿಲ್ಲ. ಪರಲೋಕದಲ್ಲಿ ಕಿಟಕಿ ಇದೆಯಾ? ಬೈಬಲ್ ಇರ್ತಾ ಇತ್ತು, ಪರಲೋಕದಲ್ಲಿ ಕಿಟಕಿ ಇಟ್ಟಿದ್ದಾರೆ. ಇಷ್ಟೆಲ್ಲ ತಿಳಿಸಿಕೊಟ್ಟಂತ ದೇವರು, ಪ್ರೈಸ್ ದಿ ಲಾರ್ಡ್. ಕಳೆದ ಬಾರಿ ನಾವು ಪರಲೋಕದಲ್ಲಿ ಕಿಟಕಿ ಇದೆ ಅಂತ ನಾವು ಯಾರ ಬಾಯಲ್ಲಿ ಕೇಳಿದ್ದು? ಬೋಧಕರ ಬಾಯಲ್ಲಿ ಅಲ್ವಾ? ಯಾಜಕರ ಬಾಯಲ್ಲಿ ಕೇಳಿದ್ದು. ಯಾಜಕರ ಬಾಯಲ್ಲಿ ನಾವು ಕೇಳಿದ್ದು ಪರಲೋಕದಲ್ಲಿ ಕಿಟಕಿ ಇದೆ. ಹಾಗಾದ್ರೆ ಇದೊಂದು ಸುಳ್ಳು ಬೋಧನೆ. ಆತ ವೇಷ ಹಾಕೊಂಡಿರುವಂತ ದುರ್ಬೋಧಕ. ವೇಷ ಹಾಕೊಂಡು ನಮ್ಮನ್ನು ನೋಡ್ಲಿಕ್ಕೆ ಮಾತ್ರ ಆತ ಧರ್ಮಸಭೆಗೆ ಸೇರಿದವನು ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ. ಆದ್ರೆ ಧರ್ಮಸಭೆಯಲ್ಲಿರುವ ಇಸ್ಕಾರಿಯೋತ ಯೂದನ ಪಂಗಡದವನು ಆತ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರ್ಬೇಕು. ನೋಡಿ, ನಮ್ಮ ಆತ್ಮವನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿರೋ ಪ್ರತಿಯೊಬ್ಬೊಬ್ಬರ ಸ್ವಂತ ಕರ್ತವ್ಯ. ಬೇರೆ ಯಾರು ಬಂದು ಇಲ್ಲಿ ನಿಮಗೆ, ನಿಮ್ಮ ಆತ್ಮಕ್ಕೆ ಯಾರು ಸೆಕ್ಯೂರಿಟಿ ಕೆಲಸ ಮಾಡೋದಿಲ್ಲ. ಮಾಡ್ತಾರ? ಯಾರು ಮಾಡೋದಿಲ್ಲ. ನಿಮ್ಮ ಆತ್ಮಕ್ಕೆ ನೀವೇ. ಅದಕ್ಕೆ ಹೇಳೋದು 1 ಥೆಸಲೋನಿಕರಿಗೆ ಬರೆದ ಪತ್ರದಲ್ಲಿ
ಸಂತ ಪೌಲರು ಹೇಳ್ತಾರೆ, ನೀವು ಪ್ರವಾದನೆಗಳನ್ನು ಏನ್ ಮಾಡಬೇಡಿ, ಅಲ್ಲಗಳಿಬೇಡಿ, ಯಾವುದನ್ನು ಅಲ್ಲಗಳಿಬೇಡಿ, ಅದನ್ನ ಕೇಳಿಸಿಕೊಳ್ಳಿರಿ, ನಂತರ ಅದನ್ನ ಪ್ರವಾದನೆಗಳನ್ನ ಪರಿಶೋಧಿಸಿರಿ. 1 ಥೆಸಲೋನಿಕರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19, 20, 21 ವಾಕ್ಯದಲ್ಲಿ ಹೇಳ್ತಾರೆ, ಒಳ್ಳೆಯದನ್ನ ಆರಿಸ್ಕೊಳ್ರಿ, ಕೆಟ್ಟದನ್ನ ಬಿಟ್ಟು ಬಿಡಿ. ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ ಪರಲೋಕದಲ್ಲಿ ಕಿಟಕಿ ಇದೆ, ಬಾಗ್ಲಿದೆ ಅಂತ ಎಲ್ಲೂ ಬರ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಹೌದಾ ಹೇಳಿದ್ರ, ಓಕೆ, ಸಂತೋಷ. ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ವಾಕ್ಯ ಇದೆ. ಯಾಕೋಬ ಹೇಳ್ತಾರೆ, ಯಾಕೋಬನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸಹೋದರರೇ, ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ. ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ಈ ಬೈಬಲ್ ಅಲ್ಲಿ ಬರೆದಿರುವಂತಹ ಯಾವುದಾದ್ರೂ ಒಂದು ವಾಕ್ಯವನ್ನ ತಿರುಚಿದ್ದೇ ಆದರೆ ಅವನು ಪರಲೋಕದಲ್ಲಿ ಅವನು ಅತ್ಯಲ್ಪನೆಂದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವನನ್ನು ಅತ್ಯಲ್ಪ ಅಂದ್ರೆ ಅವನು ನರಕಕ್ಕೆ ಬಾಧ್ಯಸ್ಥನು. ಭೂಲೋಕದಲ್ಲಿ ನೀನು ಧರ್ಮಸಭೆಯಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರ್ಬೋದು, ನೀನು ಒಳ್ಳೆ ಸಿಂಗರ್ ಆಗಿರ್ಬೋದು, ನೀನು ಒಳ್ಳೆ ಗಿಟಾರ್ ನುಡಿಸ್ಬೋದು, ಒಳ್ಳೆ ಬೋಧನೆ ಕೊಡ್ಬೋದು, ಅದರಲ್ಲೇನು ಮಾತಿಲ್ಲ. ನೀನು ಬೋಧಕ ಅಂತ ಬಂದಾಗ 1000 ಜನ ಬರ್ಬೋದು, ಆದ್ರೆ ಲೆಕ್ಕ ನೀನು ಕೊಡ್ಬೇಕಾಗಿರೋದು ಧರ್ಮಶಾಸ್ತ್ರದ ಅನುಗುಣವಾಗಿ. ಪ್ರೈಸ್ ದಿ ಲಾರ್ಡ್. ಧರ್ಮಶಾಸ್ತ್ರದ ಅನುಗುಣವಾಗಿಯೇ ನ್ಯಾಯ ತೀರ್ಪು ಆಗುತ್ತೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ಪ್ರಕಟಣೆ ಪುಸ್ತಕದಲ್ಲಿ ಮುಂಚಿತವಾಗಿ ದೇವರು ಬರೆದಿಟ್ಟಿದ್ದಾರೆ, ಈ ಪ್ರವಾದನ ಪುಸ್ತಕದಲ್ಲಿರುವುದನ್ನು ಯಾವುದನ್ನು ಏನ್ ಮಾಡಬಾರ್ದು, ತೆಗಿಲೂಬಾರ್ದು, ಯಾವುದನ್ನು ಸೇರಿಸಲೂಬಾರ್ದು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಆತ್ಮವನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿರೋದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ. ಮಾತೆ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ, ಸಂತ ಬೆನೆಡಿಕ್ಟರೇ, ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋದಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಆತ್ಮ ಪರಲೋಕ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಪ್ರಯಾಸ ಪಟ್ಟು ನಾವು ದೇವರ ರಾಜ್ಯ ಸೇರ್ಬೇಕಾಗುತ್ತೆ. ಯಾಕೆ ನಾವು ಬಹಳ ಪ್ರಯಾಸ ಪಡಬೇಕು? ಬಹಳ ಪ್ರಯಾಸ ಯಾಕೆ ಪಡ್ಬೇಕು ನಾವು? ಮೊದಲನೇದಾಗಿ ಧರ್ಮಶಾಸ್ತ್ರದಿಂದ ನಾವು ಬೇರ್ಪಟ್ಟಿದ್ದು ಇಷ್ಟು ದಿನ. ಧರ್ಮಶಾಸ್ತ್ರದ ಬೇರ್ಪಟ್ಟ ಕಾರಣ ನಾವು ಪ್ರಯಾಸ ಪಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಮುಖ್ಯವಾಗಿ ಕಥೋಲಿಕ ಕ್ರೈಸ್ತರು ಬೈಬಲ್ ಅಂದ್ರೆ ಅವ್ರಿಗೆ ಆಗೋದೇ ಇಲ್ಲ. ಬೈಬಲ್ ಮನೆಯಲ್ಲೂ ಮುಟ್ಟೋದಿಲ್ಲ, ಚರ್ಚಲ್ಲೂ ಮುಟ್ಟೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸಾಧ್ಯನೇ ಇಲ್ಲ. ಬೈಬಲ್ ಮುಖಾಂತರ ನೀನು ಜೀವಿಸದೆ ಹೋದ್ರೆ, ಬೈಬಲ್ ಏನ್ ಹೇಳ್ತಾ ಇದೆಯೋ ಅದ್ರ ಪ್ರಕಾರ ನಡೀದೇ ಹೋದ್ರೆ ಎಂದಿಗೂ ನಾವು ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 100% ಇದು ಸತ್ಯ. ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಬೇರೆ ಯಾರಾದ್ರೂ ಹೇಳ್ಬೋದು ನಿಮಗೆ, ಅಯ್ಯೋ ಈ ಸಂತರ ಮುಖಾಂತರ ನಿಮಗೆ ದೇವರ ರಾಜ್ಯ ಸಿಗುತ್ತೆ, ಮಾತೆ ಮನೆಯವರ ಮುಖಾಂತರ ನಿಮಗೆ ದೇವರ ರಾಜ್ಯ ಸಿಗುತ್ತೆ, ಮಾತೆ ಮನೆಯವರ ಹತ್ರ ಜಾಸ್ತಿ ಬೇಡ್ರಿ, ಸಂತರುಗಳ ಹತ್ರ ಜಾಸ್ತಿ ಮೊಣಕಾಲಾಕಿ ಬೇಡ್ರಿ. ನೀವು ಮೊಣಕಾಲಾಕಿ ಬೇಡೋದಲ್ಲ, ತಲೆ ಉಲ್ಟಾ ಪಲ್ಟಾ ಹಾಕೊಂಡು ಹೆಂಗೆ ಪ್ರಾರ್ಥನೆ ಮಾಡಿದ್ರು ಸಂತರುಗಳು ಹಾಗೂ ಮಾತೆ ಮನೆಯವರ ಮುಖಾಂತರ ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನ್ಯಾಯ ತೀರ್ಪನ್ನ ನಮಗೆ ಕೊಡುವಂತ ಅಧಿಕಾರವನ್ನ ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತರಿಗೆ ಕೊಟ್ಟಿದ್ದಾರೆ. ಬೈಬಲಲ್ಲಿ ಸ್ಪಷ್ಟವಾಗಿದೆ. ಇದೆಯಾ? ಇದೆ. ಪ್ರೈಸ್ ದಿ ಲಾರ್ಡ್. ಇದೆ. ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ದೇವರ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಾವೇನ್ ಮಾಡ್ತಾ ಇದ್ದೀವಿ, 98% ಅಥವಾ 99% ಲೋಕಕ್ಕೆ ನಾವು ಅಡ್ಜಸ್ಟ್ ಆಗಿದ್ದೀವಿ. ಲೋಕದ ವಿಷಯಗಳು, ಲೋಕದ ವ್ಯಕ್ತಿಗಳಿಗೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ. ಎಲ್ಲೋ 1% ಮಾತ್ರ, ಕೇವಲ 1% ಮಾತ್ರ ಅದು ಭಯದಲ್ಲಿ
ಬೈಕೆ, ಅಯ್ಯೋ ಎಲ್ಲಿ ನರ್ಕಕ್ಕೆ ಹೋಗ್ಬಿಡ್ತೀವೋ ಅನ್ನೋ ಬೈಕೆ 1% ಮಾತ್ರ ನಾವು ಪ್ರಾರ್ಥನೆಗಳಲ್ಲಿ ದೇವರನ್ನ ಆರಾಧಿಸ್ಲಿಕ್ಕೆ ಚರ್ಚ್ಗೆ ನಾವು ಹೋಗ್ತಾ ಇರೋದು. ಇಲ್ಲಾಂದ್ರೆ ಅದು ಕೂಡ ಹೋಗ್ತಾ ಇರಲಿಲ್ಲ. ನ್ಯಾಯ ತೀರ್ಪು ಇಲ್ಲ ಅಂತ ಹೇಳಿದರೆ ನಾವು ಕೂಡ ಬೇರೆಯವರಂತೆ ಇಷ್ಟೊತ್ತಿಗೆ ಬಜ್ಜಿ ಬೋಂಡ ತಿನ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡು ರಾಯಲ್ ಆಗಿ ಇರ್ಬೋದಾಗಿತ್ತು. ನ್ಯಾಯ ತೀರ್ಪು ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ, ಕುಳಿತುಕೊಂಡು ಅದನ್ನ ಧ್ಯಾನ ಮಾಡ್ತಾ ಇದ್ದೀವಿ. ನ್ಯಾಯ ತೀರ್ಪನ್ನ ಗೆಲ್ಲುವುದನ್ನು ನಾವು ನೋಡಬೇಕು, ಗೆಲ್ಲುವುದನ್ನು ನಾವು ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅರ್ಥ ಆಗ್ತಿದ್ಯಾ? ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಧರ್ಮಶಾಸ್ತ್ರವಿಲ್ಲದೆ, ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ನಾವು ಒಳಗಾಗದೆ ಹೋದ್ರೆ ದೇವರ ರಾಜ್ಯ ಸೇರ್ಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 10ರಿಂದ 12 ತನಕ ಓದೋಣ. 10ರಿಂದ 12 ಧರ್ಮಶಾಸ್ತ್ರದ ಓದಿ. ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನೇ ಆಧಾರವಾಗಿಟ್ಟುಕೊಂಡು ಬಾಳುವವರು ಶಾಪಗ್ರಸ್ತರು. ಏಕೆಂದರೆ ಧರ್ಮ ಗ್ರಂಥದಲ್ಲಿ ಬರೆದಿರುವುದನ್ನೆಲ್ಲ ಅನುದಿನವೂ ಕೈಗೊಂಡು ನಡೆಯದ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಲಿಖಿತವಾಗಿದೆ. ಇದಲ್ಲದೆ ಧರ್ಮಶಾಸ್ತ್ರ ವಿಧಿಸುವುದನ್ನು ಪೂರೈಸುವುದರಿಂದ ಯಾರೂ ದೇವರೊಡನೆ ಸತ್ಸಂಬಂಧ ಪಡೆಯಲಾರರು ಎಂಬುದೂ ಸಹ ಸ್ಪಷ್ಟವಾಗಿದೆ. ಏಕೆಂದರೆ ಯಾರು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿರುತ್ತಾರೋ ಅವರು ವಿಶ್ವಾಸದಿಂದಲೇ ಸಜೀವವನ್ನು ಪಡೆಯುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. 12 ಧರ್ಮಶಾಸ್ತ್ರ ವಿಶ್ವಾಸವನ್ನು ಆಧರಿಸಿಲ್ಲ, ಬದಲಿಗೆ ಅದರ ವಿಧಿ ನಿಯಮಗಳನ್ನು ಪಾಲಿಸುವವನು ಅವುಗಳ ಮೂಲಕವಾಗಿ ಜೀವಿಸುತ್ತಾನೆ ಎಂದು ಬರೆಯಲಾಗಿದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಿಧಿ ನಿಯಮಗಳು, ಧರ್ಮಶಾಸ್ತ್ರ ಎಲ್ಲವನ್ನ ತಿಳಿಸ್ತಾ ಇದ್ದಾರೆ. ಪ್ರತಿಯೊಂದು ನಮಗೆ ಮುಖ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕಥೋಲಿಕ ಕ್ರೈಸ್ತರನ್ನ ನೋಡಿ ಬೈಬಲ್ನ ಮುಟ್ಲಿಕ್ಕೆ ಭಯ ಪಡ್ತೀವಿ, ಅಲ್ಲೆಲುಯ್ಯ ಹೇಳಲಿಕ್ಕೆ ಭಯ ಪಡ್ತೀವಿ. ಅಲ್ಲೆಲುಯ್ಯ ಅಂತ ಹೇಳಿದ್ರೆ ಇವನೇನೋ ಸಭೆ ಚೇಂಜ್ ಮಾಡ್ಬಿಟ್ಟಿದ್ದಾನೆ, ಇವನು ರೋಮನ್ ಕಥೋಲಿಕ್ ಅಲ್ಲ, ಇವನು ಬೇರೆ ಕಡೆಯವನು. ತುಂಬಾ ಜನ ನನಗೆ ಹೇಳಿದ್ದಾರೆ, ಇವನು ಪ್ರೊಟೆಸ್ಟೆಂಟ್ ಹಾಡುಗಳೆಲ್ಲ ಆಡ್ತಾ ಇದ್ದಾನೆ, ಅಲ್ಲೆಲುಯ್ಯ 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 ಅಂತ ಕೂಗ್ತಾ ಇದ್ದಾನೆ, ಬಡ್ಕೊಳ್ತಾ ಇದ್ದಾನೆ. ಅಲ್ಲೆಲುಯ್ಯ ಎಂಬುದು ಅದೊಂದು ಪರಲೋಕದ ಸ್ತುತಿ ಮಾಡುವಂತ ಭಾಷೆ, ಅದು ದೇವರನ್ನ ಸ್ತುತಿ ಮಾಡುವಂಥದ್ದು. ಅಲ್ಲೆಲುಯ್ಯ ಅಂತ ಹೇಳಿದ್ರು ಎಲ್ಲ ಮಹಿಮೆ, ಸ್ತುತಿ, ಘನ, ಮಹಿಮೆ ಪ್ರಭುವಿಗೆ ಮಾತ್ರ, ಪ್ರಭು ಒಬ್ಬರಿಗೆ ಮಾತ್ರ. ಈ ಅಳಿಸುವಂತ ವ್ಯಕ್ತಿಗಳು ಏನ್ ಇವನು ಅಲ್ಲೆಲುಯ್ಯ 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 ಅಂತ ಹೇಳ್ತಾನೆ, ಈ ಅಳಿಸುವಂತ ವ್ಯಕ್ತಿಗಳು ಅವ್ರಿಗೆ ನೋಡಿ ಅದ್ರ ವಿವೇಕನೇ ಗೊತ್ತಿಲ್ಲ ಅವ್ರಿಗೆ. ಆ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ, ಆ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ರೀತಿ ಹೇಳುವಂತ ವ್ಯಕ್ತಿಗಳು ನೋಡಿ ಎಷ್ಟು ಮೂರ್ಖರಾಗಿರ್ತಾರೆ, ಎಷ್ಟು ಮೂಢರಾಗಿರ್ತಾರೆ ಅಂತ ಹೇಳಿದ್ರೆ, ನಿಜವಾದ ಏಕದೇವರನ್ನು ಆರಾಧಿಸದೆ ಅವರು ಸಂತರುಗಳನ್ನ ಆರಾಧಿಸಿಕೊಂಡು ಸಂತರುಗಳನ್ನೇ ದೇವರೆಂದು ಭಾವಿಸಿಕೊಂಡು ಅವರು ಜೀವಿಸ್ತಾರೆ, ನ್ಯಾಯ ತೀರ್ಪಲ್ಲಿ ಸೋಲ್ತಾರೆ. ನೋಡಿ, ಇದೇ ಮೇನ್ ಪಾಯಿಂಟ್. ಅದೇನೆ ಯಾರು ಹೇಳಿದ್ರು, ಯಾರೋ ಹೇಳಿದ್ರು, ನಮಗೆ ಯಾರೋ ಹೇಳಿದ್ರು, ಇಲ್ಲ ಅವ್ರು ಹೇಳಿದ್ರು, ಅವ್ರು ತಿಳಿಸ್ಕೊಟ್ರು, ಆ ಬ್ರದರ್ ತಿಳಿಸ್ಕೊಟ್ರು, ಈ ಬ್ರದರ್ ತಿಳಿಸ್ಕೊಟ್ರು. ಇದ್ಯಾವುದು ನ್ಯಾಯ ತೀರ್ಪಿನ ದಿನ ಬರೋದೇ ಇಲ್ಲ. ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಪುಂಟು, ಪ್ರತಿಯೊಬ್ಬರಿಗೂ ಮರಣ ಉಂಟು, ಪ್ರತಿಯೊಬ್ಬರು ಮರಣ ಹೊಂದಲೇಬೇಕು, ನ್ಯಾಯ ತೀರ್ಪಿಗೆ ಗುರಿಯಾಗಲೇಬೇಕು. ಅಲ್ಲಿ ಪ್ರಭು ಯೇಸು ಕ್ರಿಸ್ತರು, ನಾನು ಸುಳ್ಳು ಹೇಳ್ತಲ್ಲ ನೋಡಿ. 2 ಕೊರಿಂಥಿಲಿ ನಾವು ಓದ್ತೀವಿ, 2 ಕೊರಿಂಥಿ 5ನೇ ಅಧ್ಯಾಯಕ್ಕೆ ಹೋಗೋಣ. 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಯಾರ ಮುಂದೆ ನಿಲ್ಬೇಕಂತೆ? ಯಾರ ಮುಂದೆ ನಿಲ್ಬೇಕು? ಯಾಕೆ ಅಲ್ಲಿ ಪವಿತ್ರಾತ್ಮರು ಬರ್ದಿಡ್ಬೋದಾಗಿತ್ತಲ್ಲ, ಸಂತರ ಮುಂದೆ ನೀವು ನಿಂತ್ಕೊಳ್ಬೇಕು ಅಂತ.
ಸಂತರ ಮುಂದೆ ನಿಂತ್ಕೊಳ್ಬೋದು, ಬರೆದಿಡ್ಬೋದಾಗಿತ್ತು. ಯಾರು ಕೇಳಬೇಕು ಪವಿತ್ರಾತ್ಮರನ್ನ? ಪವಿತ್ರಾತ್ಮರಿಗೆ ಗೊತ್ತಿಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರತಿ ಒಂದೊಂದು ಸಂದರ್ಭದಲ್ಲಿ ಒಂದು ಸನ್ನಿವೇಶ ಬಂದಾಗ ಒಬ್ಬೊಬ್ಬ ವ್ಯಕ್ತಿಗಳನ್ನ ದೇವರು ಬಳಸ್ತಾರೆ. ಈಗ ನಮ್ಮನ್ನ ದೇವರು ಬಳಸ್ತಾ ಇದ್ದಾರೆ ದೇವರ ರಾಜ್ಯ ಕಟ್ಟುವುದಕ್ಕಾಗಿ. ಮಾತೆ ಮರಿಯಮ್ಮನವರನ್ನ ಬಳಸ್ಕೊಂಡ್ರು. ಮಾತೆ ಮರಿಯಮ್ಮನವರು ಬಹಳ ಸುಂದರವಾಗಿ ದೇವರ ರಾಜ್ಯವನ್ನ ಕಟ್ಟದು. ದೇವರ ರಾಜ್ಯನ ಕಟ್ಟದ ಮೇಲೆ ಅವ್ರ ಕೆಲಸ ಮುಗೀತು. ಅದಾದ್ಮೇಲೆ ಅನೇಕ ಪ್ರವಾದಿಗಳನ್ನ ಆರಿಸ್ಕೊಂಡ್ರು. ಅವ್ರ ಕೆಲಸ ಮುಗೀತು. ಅದಾದ್ಮೇಲೆ ನಮ್ಮ ಪಿತೃಗಳನ್ನ ಆರಿಸ್ಕೊಂಡ್ರು. ಎಲ್ಲರೂ ಏನ್ ಮಾಡಿದ್ರು? ಮೂರ್ಖತನದ ಜೀವನ ಜೀವಿಸಿದ್ರು. ಇವತ್ತು ನಾವು ಕೂಡ ಒಳಿತು ಯಾವುದು ಕೆಡುಕು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಜೀವಿಸ್ತಾ ಇದ್ದೀವಿ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೆ ನ್ಯಾಯ ತೀರ್ಪಿನ ದಿನ ನಾವು ಅರಿಚಾಡುವ, ಗೋಳಾಡುವ ಕೂಗಾಟ, ಪ್ರೈಸ್ ದಿ ಲಾರ್ಡ್, ಅವತ್ತಿನ ದಿನ ಏನು ಪ್ರಯೋಜನ ಆಗಲ್ಲ. ಒಂದು ಚೂರು ಪ್ರಯೋಜನ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಮೋಶೆಯ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿರಬೇಕು, ಹಗಲಿರುಳು ನೀನು ಅದನ್ನ ಧ್ಯಾನಿಸ್ತಾ ಇರಬೇಕು. ಮೋಶೆಯ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿ ಇರಬೇಕು. ಯೇಸು ಸ್ವಾಮಿ ಬರೆದಿಡ್ಬೋದಾಗಿತ್ತು ಅಲ್ಲಿ, ಹಳೆ ಒಡಂಬಡಿಕೆ ಬೇಡ, ಹೊಸ ಒಡಂಬಡಿಕೆ ಮಾತ್ರ ತಗೊಳ್ಳಿ. ಎಲ್ಲೂ ಹೇಳಿಲ್ಲ. ಯೇಸು ಸ್ವಾಮಿನೇ ಖುದ್ದಾಗಿ ಹೇಳಿದ್ರು. ಏನಂತ? ನಾನು ಮೋಶೆಯ ಧರ್ಮಶಾಸ್ತ್ರವನ್ನ ರದ್ದು ಮಾಡಲಿಕ್ಕೆ ಬಂದಿಲ್ಲ, ಬದಲಿಗೆ ಸಿದ್ಧಿಗೆ ತರಲಿಕ್ಕೆ ಬಂದಿದ್ದೀನಿ. ಅಥವಾ ಪ್ರಕಟಣೆ ಪುಸ್ತಕದ ಕೊನೆಯ ಭಾಗ 22ನೇ ಅಧ್ಯಾಯ 18 ಅಲ್ಲಿ ಮುಗಿಸ್ತಾರೆ. ಅದೇ ಅಲ್ಲಿ ಹೇಳಿ ಮುಗಿಸ್ತಾರೆ. ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು. ಇದೇ ಫೈನಲ್, ಮುಗೀತು. ಆದ್ಮೇಲೆ ನೆಕ್ಸ್ಟ್ ಬೈಬಲ್ ಬರ್ದಿಲ್ಲ. ಪವಿತ್ರಾತ್ಮರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಯಾವ ಪದ ಬಳಸಬೇಕು, ಯಾವ ಅಕ್ಷರ ಬಳಸಬೇಕು ಅನ್ನೋದು ಎಲ್ಲ ಗೊತ್ತಿದೆ. ನೋಡಿ, ನಮ್ಮ ಬೈಬಲಲ್ಲಿ ದೇವರಿಗೆ ಒಂದು ಗೌರವ ಕೊಟ್ಟು ನಾವು ಮಾತಾಡ್ತೀವಿ. ಯೇಸು ಬಂದರು, ಯೇಸು ಹೋದರು ಅಂತ. ಆದ್ರೆ ಬೇರೆ ಧರ್ಮದ ಬೈಬಲ್ ಇದೆ ನೋಡಿ, ಅದು ಮನುಷ್ಯ ಬರೆದಂಥದ್ದು. ಅದು ಮಾರ್ಟಿನ್ ಲೂಥರ್ ಅನ್ನೋ ಒಬ್ಬ ಬೋಧಕ ಬರೆದಂಥದ್ದು. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ನೋಡಿ, ಅದರಲ್ಲಿ ವಾಕ್ಯಗಳು ಹೆಂಗಿದೆ ನೋಡಿ. ಯೇಸು ಕರೀತಾನೆ, ಯೇಸು ಬಂದನು, ಯೇಸು ಹೋದನು. ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಪರಲೋಕದ ಭಾಷೆಗೂ ಈ ಬೈಬಲ್ ನೋಡ್ಕೊಂಡೇ ಬರ್ದಿದ್ದು. ಈ ಬೈಬಲ್ ನೋಡ್ಕೊಂಡ್ ಬರೆದ್ರು, ಅವರ ಅರಿವಿಗೆ ತಕ್ಕಂತೆ ಬರೆದ್ರು. ಇದು ಬರೆದಿದ್ದು ಪವಿತ್ರಾತ್ಮರು, ಅದು ಬರೆದಿದ್ದು ಮನುಷ್ಯ ಅಲ್ವಾ? ವಿರುದ್ಧವಾಗಿ ಬರೆದದ್ದು. ಹಾಗಾಗಿ ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು. ಗೌರವದಿಂದ ನೋಡಿ, ಪ್ರತಿಯೊಂದು ಬೈಬಲಲ್ಲೂ ಅಷ್ಟೇನೆ, ತಮಿಳ್ ಬೈಬಲಲ್ಲೂ ಅಷ್ಟೇನೆ. ಎಷ್ಟು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರಭುವಿಗೆ ಅಷ್ಟು ಗೌರವ ಕೊಡ್ತಾರೆ. ಹಿಂದಿಲೂ ಅಷ್ಟೇನೆ, ಇಂಗ್ಲಿಷ್ ಭಾಷೆಯಲ್ಲೂ, ಕೊಂಕಣಿ ಭಾಷೆಯಲ್ಲೂ ಕೂಡ. ಆದ್ರೆ ಕನ್ನಡದಲ್ಲಿ ಮಾತ್ರ ಆ ಪದ ಬಳಕೆ ನಮಗೆ ಇಷ್ಟ ಆಗೋದಿಲ್ಲ. ಯೇಸು ಬಂದನು, ಯೇಸು ಹೋದನು, ಯೇಸು ಮಾಡಿದನು. ಮಾತೆ ಮರಿಯಮ್ಮಳು ಹೇಳ್ತಾಳೆ, ಸಂತರು ಹೇಳ್ತಾನೆ. ಇದೆಲ್ಲ ದೇವರಿಗೆ ಅಗೌರವ ಸೂಚಿಸುವಂಥದ್ದು. ಈಗ ನಮಗೆ ಯಾರಾದ್ರೂ ಬಂದ್ಬಿಟ್ಟು ಏನೋ ಚೆನ್ನಾಗಿದ್ದೀನೋ ಅಂತ ಹೇಳಿದ್ರೆ ಒಪ್ತೀವ ನಾವು? ಅಥವಾ ಪಾಸ್ಟರ್ ಒಪ್ತಾರ? ಅಥವಾ ಯಾಜಕರು ಒಪ್ತಾರ? ದೇವರ ಸೇವೆ ಮಾಡುವಂತವರಿಗೆ ಆ ಮಾತು ಹೇಳಿದಾಗ ಅಷ್ಟು ಕೋಪ ಬರುತ್ತಂತ ಹೇಳಿದ್ರೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಗೆ ನಾವೆಷ್ಟು ಗೌರವ ಕೊಡ್ಬೇಕು ಹೇಳಿ? ಅಲ್ಲಿ ಸ್ಪಷ್ಟವಾಗಿ ಅದಕ್ಕೆ ಹೇಳೋದು, ವಾಕ್ಯಗಳು ಸ್ಪಷ್ಟವಾಗಿದೆ. ಧರ್ಮಶಾಸ್ತ್ರ ನೀನು ಮನೇಲಿ ಇದ್ದಿದ ತಕ್ಷಣ ನೀನು ಪರಿಶುದ್ಧನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯ ವಾಕ್ಯ 10ರಿಂದ 12 ಇರುವಂತ ವಾಕ್ಯಗಳು. ಧರ್ಮಶಾಸ್ತ್ರ ಆ ವಾಗ್ದಾನಗಳನ್ನು ನೀನು ನಂಬಬೇಕು, ವಿಶ್ವಾಸ ಇಡಬೇಕು. ಅದರಲ್ಲಿ ವಿಶ್ವಾಸ ಇಟ್ಟರೆ ಮಾತ್ರ ಅದು ಕಾರ್ಯ ಮಾಡುತ್ತೆ, ಇಲ್ಲಾಂದ್ರೆ ಕಾರ್ಯ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಕಾರ್ಯ ಮಾಡಬೇಕು. ಆ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ನಾವು ವಾಗ್ದಾನಗಳನ್ನು ನಂಬಬೇಕು. ಎಲ್ಲಿ? ರೋಮನ್ ಕಥೋಲಿಕರು ಬೈಬಲ್ ಮುಟ್ಟಕ್ಕೆ ಭಯ ಪಡ್ತಾರೆ. ಬೈಬಲ್ ಇರುವ ವಾಕ್ಯಗಳನ್ನು ಧ್ಯಾನಿಸ್ಲಿಕ್ಕೆ ಭಯ ಪಡ್ತಾರೆ. ಒಂದೊಂದು ವಾಕ್ಯಗಳನ್ನು ಧ್ಯಾನಿಸ್ಬೇಕಾದ್ರೆ ನಮಗೆ ದೇವಾಲಯದ ಬಗ್ಗೆ ಅರಿವು ಬರುತ್ತೆ. ದೇವಾಲಯದಲ್ಲಿ ಹೇಗೆ ಜೀವಿಸಬೇಕು, ಅಥವಾ ಸುಳ್ಳು ಬೋಧನೆಗಳಿಂದ ಹೇಗೆ ರಕ್ಷಿಸಲ್ಪಡಬೇಕು, ಎಲ್ಲವನ್ನ ಬೈಬಲ್ ನಮಗೆ ಸ್ಪಷ್ಟವಾಗಿ
ತಿಳಿಸ್ಕೊಟ್ಟಿದ್ದಾರೆ. ನಾವು ಕೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾವು ಮಧ್ಯರಾತ್ರಿ ಎದ್ದು ಕೂಡ ನಮಗೊಂದು ಪ್ರಶ್ನೆ ಬರ್ತಾ ಇದೆ, ನಮಗೊಂದು ಡೌಟ್ ಬರ್ತಾ ಇದೆ, ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಬೈಬಲಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೈಬಲಲ್ಲಿ ಇದೆ. ಅದೇ ನ್ಯಾಯ ತೀರ್ಪಿನ ದಿನ ದೇವರು ಕೇಳುವ ಪ್ರಶ್ನೆಗಳಿಗೆ ನಮ್ಮ ಬಳಿ ಉತ್ತರ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಉತ್ತರ ಎಂದಿಗೂ ಇರೋದಿಲ್ಲ, ಚಾನ್ಸೇ ಇಲ್ಲ, ಉತ್ತರ ಇರೋದಿಲ್ಲ. ಕಾರಣ ಏನು? ನಮ್ಮ ಜೀವನ ಎಲ್ಲ ಹೆಂಗಾಗೋಯ್ತು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಯ್ತು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಮಾನವರನ್ನ ಏನ್ ಮಾಡಬೇಡ, ಅನುಸರಿಸಬೇಡ, ಅವರನ್ನ ನೀನು ನಂಬಬೇಡ ಅಂತ ಬೈಬಲ್ ಹೇಳುತ್ತೆ. ಬಟ್ ನಾವು ನಂಬಿ 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 ಇವತ್ತಿಗೂ ಹಾಳಾಗೋಗಿದ್ದೀವಿ. ಒಬ್ಬ ಬರ್ತಾರೆ, ಒಬ್ರು ಈ ತರ ಅಂತ ಹೇಳ್ತಾರೆ, ಇನ್ನೊಬ್ರು ಬರ್ತಾರೆ ಈ ತರ ಅಂತ ಹೇಳ್ತಾರೆ. ಆದ್ರೆ ಯಾರು ಸತ್ಯ ಬೋಧನೆಗಳನ್ನ ತಿಳಿಸ್ಲಿಕ್ಕೆ ಯಾರು ಸಿದ್ಧರಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಒಂದು ಧರ್ಮ ಕೇಂದ್ರ ಇದೆ ಅಂತ ತಿಳ್ಕೊಳ್ಳೋಣ. ಧರ್ಮ ಕೇಂದ್ರದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೆ, ಯಾಜಕರನ್ನು ಇಟ್ಟಿದ್ದಾರೆ, ಬೋಧಕರನ್ನು ಇಟ್ಟಿದ್ದಾರೆ, ಅದೇ ರೀತಿ ಕನ್ಯಾಸ್ತ್ರೀಗಳನ್ನು ಇಟ್ಟಿದ್ದಾರೆ. ಈಗ ಅವರೆಲ್ಲರನ್ನು ಇಟ್ಟ ಮೇಲೂ ಕೂಡ ಆ ಧರ್ಮ ಕೇಂದ್ರದಲ್ಲಿರುವ ಒಂದು ಆತ್ಮ ನರಕಕ್ಕೆ ಹೋಗ್ತಾ ಇದೆ ಅಂದ್ರೆ ಅದು ಯಾರು ಅದಕ್ಕೆ ಜವಾಬ್ದಾರರು? ಯಾಜಕರು ಅಲ್ವಾ? ಯಾಜಕರು ಅಲ್ವಾ? ಹಾಗಾದ್ರೆ ನಾವು ಶೋಕಿ ಮಾಡ್ಕೊಂಡು ಒಳಗಡೆ ಹೋಗಿ ಆಚೆ ಬರೋದು ಅಷ್ಟೇ ನಮ್ ಕೆಲಸ. ನಾವು ತಿಳಿಸ್ಕೊಡ್ಬೇಕು ಅವರು. ಅದೇ ನಮ್ ಕೆಲಸ. ಮತ್ತೇನು? ದೇವ್ರು ನಮ್ಮನ್ನ ಯಾಕೆ ಆರಿಸ್ಕೊಂಡ್ರು? ಮತ್ತೆ ನಮ್ಮನ್ನ ಯಾಕೆ ಆರಿಸ್ಕೊಂಡ್ರು? ಅವ್ರು ಮಾಡ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಆರಿಸ್ಕೊಂಡಿದ್ದಾರೆ. ನೀವೇನ್ ಮಾಡ್ಬೇಕು? ಪ್ರಯತ್ನ ಪಡಬೇಕು, ಕುಟುಂಬಗಳಿಗೆ ಹೋಗ್ಬೇಕು, ಯಾಜಕರ ಜೊತೆ ಕುತ್ಕೊಳ್ಬೇಕು, ಚರ್ಚೆ ಮಾಡಬೇಕು, ಚರ್ಚೆ ಆರೋಗ್ಯವಾಗಿರ್ಬೇಕು. ನಾವೇನ್ ಮಾಡ್ತೀವಿ? ನಾವು ಒಂದು 2 ವಾಕ್ಯಗಳು ಗೊತ್ತಾದ ತಕ್ಷಣ ನಮ್ಗೆ ಬೈಬಲ್ ನಮ್ಗೆ ಗೊತ್ತಿದೆ ಅನ್ನೋ ತರ ನಾವು ಯಾಜಕರ ಬಳಿ ವಾದ ಮಾಡ್ತೀವಿ. ಅವ್ರು ಕೇಳಕ್ಕೆ ರೆಡಿಯಾಗಿರಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ನಮ್ಮನ್ನ ಏನ್ ಮಾಡ್ತಾರೆ? ತಿರಸ್ಕಾರ ಮಾಡಾಕ್ತಾರೆ. ಯಾಕೆ? ನಾವು ಅವರಿಗಿಂತ ಮೇಲೆ ಅಂತ ನಾವು ತೋರ್ಸಕ್ ಹೋಗ್ತೀವಿ. ಅದು ಸಾಧ್ಯ ಆಗೋದಿಲ್ಲ. ಒಂದು ದೇವಾಲಯದಲ್ಲಿ ನಮ್ಮನ್ನ ಇಟ್ಟಿದ್ದಾರೆ, ದೇವ್ರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ದೇವಾಲಯದಲ್ಲಿ ಇರುವಂತ ಒಂದು ಆತ್ಮ ನಾಶ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ, ವಿಧಿ ನಿಯಮಗಳನ್ನು ಆಧಾರವಾಗಿಟ್ಟುಕೊಂಡು ಬಾಳುವವನು ಶಾಪಗ್ರಸ್ತನು, ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವುದೆಲ್ಲವನ್ನು ಅವನು ಅನುದಿನವೂ ಕೈಗೊಂಡು ನಡೆಯದ ಆ ವ್ಯಕ್ತಿ. ಅವನು ನಡೆಯೋದಿಲ್ಲ. ಅವನು ಮನೇಲಿ ಬೈಬಲ್ ಇದೆ, ಆದ್ರೆ ಅದರಂತೆ ನಡೆಯೋದಿಲ್ಲ. ನಡೆದಿದ್ರೆ ನ್ಯಾಯ ತೀರ್ಪು ಗೆಲ್ತಾ ಇದ್ದ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಈ ಕಡೆ ನ್ಯಾಯ ತೀರ್ಪನ್ನು ಗೆಲ್ತಾ ಇಲ್ಲ. ಅಲ್ಲಿ ಇಡೀ ನಮ್ಮ ಜೀವನವನ್ನ ಆ ಲೋಕದ ವಸ್ತುಗಳು, ಲೋಕದ ವ್ಯಕ್ತಿಗಳ ಮೇಲೆ ನಾವಿಟ್ಟಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ಬೈಬಲ್ ನಮ್ಗೆ ಏನು ಕೊಟ್ಟರು? ದೇವರು ನಮಗೆ ಬೈಬಲ್ ಕೊಡ್ಲಿಕ್ಕೆ ಕಾರಣ ಏನು? ಬೈಬಲ್ ಬರೆದುಕೊಡ್ಲಿಕ್ಕೆ ಕಾರಣ ಏನು? ಸತ್ಯವನ್ನು ಅರಿತುಕೊಳ್ಬೇಕು. ಓಕೆ, ಒಂದು ವಾಕ್ಯ ಓದೋಣ. ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದೋಣ. 3:19. ಹಾಗಾದರೆ ಧರ್ಮಶಾಸ್ತ್ರದ ಉದ್ದೇಶವಾದರೂ ಏನು? ಅಪರಾಧದ ಅರಿವನ್ನು ಮೂಡಿಸುವುದಕ್ಕಾಗಿ. ಸಾಕು. ಅಪರಾಧದ ಅರಿವನ್ನ ಮೂಡಿಸುವುದಕ್ಕಾಗಿ ದೇವರು ಧರ್ಮಶಾಸ್ತ್ರವನ್ನ ಬರೆದು ಎಲ್ಲಿಟ್ಟಿದ್ದಾರೆ? ನಮ್ ಕೈ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ. ಬರೆದು ನಮ್ ಕೈ ಕೊಟ್ಟಿದ್ದಾರೆ. ಆದಾಮ ಏನ್ ಮಾಡಿದ್ರು? ಆದಾಮ ಆದ್ಮೇಲೆ ಮೋಶೆ ಏನ್ ಮಾಡಿದ್ರು? ಅಬ್ರಹಾಂ ಏನ್ ಮಾಡಿದ್ರು? ಇಸಾಕ್ ಏನ್ ಮಾಡಿದ್ರು? ಎಲ್ಲವನ್ನ ದೇವರು ನಮಗೆ ಬರೆದಿಟ್ಟಿರೋ ಕಾರಣ ಏನು ಅಂತ ಹೇಳಿದ್ರೆ ಅಪರಾಧದ ಅರಿವು. ಅಪರಾಧ ಮಾಡಿದ್ರು ಅವರು ಏನಾದ್ರು, ಯಾವ ರೀತಿ ನನ್ನ ಸನ್ನಿಧಾನದಿಂದ ಅವರು ಬೇರ್ಪಟ್ರು, ಎಲ್ಲವನ್ನ ಬೈಬಲ್ ಅಲ್ಲಿ ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ?
ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಪ್ರತಿದಿನ ಬೈಬಲ್ ಓದಿದ್ರೇನೆ ನಮಗೆ ಅರ್ಥ ಆಗೋದು ಅಪರಾಧ ಯಾವುದು, ಅಪರಾಧ ಇಲ್ದಿರೋದು ಯಾವುದು ಅಂತ. ಇವತ್ತಿಗೂ ನೋಡಿದ್ದೀರಾ, ದೇವಾಲಯದಲ್ಲಿ ನಾವು ಸಿಟಿ ಮಾರ್ಕೆಟ್ಗೆ ಹೋದಂಗೆ ಹೋಗ್ತಾರದ್ ನಾವು. ಪರಮಪ್ರಸಾದ ತಗೊಳ್ಬೇಕಾದ್ರೆ ನಮ್ಮನೆ ತಗ್ಗಿಸ್ಕೊಳ್ಳಲ್ಲ, ಪಾಪದ ಅರಿಕೆ ಮಾಡೋದಿಲ್ಲ. ಕೆಲವು ಜನ ಅಲ್ಲೆಲ್ಲೂ ಆಡಾಡ್ಬೇಕಾದ್ರೆ ಒಳಗಡೆ ಬರ್ತಾರೆ, ಕೆಲವು ಜನ ಮೌನತೆ ಗೀತೆ ಆಡ್ಬೇಕಾದ್ರೆ ಬರ್ತಾರೆ, ಕೆಲವು ಜನ ಕಾಣಿಕೆ ಗೀತೆ ಆಡ್ಬೇಕಾದ್ರೆ ಬರ್ತಾರೆ. ಅದರ ಅರ್ಥ ಏನು? ಅಷ್ಟು ಬೇಜವಾಬ್ದಾರಿ ಇಟ್ಟಿದ್ದೀರ ನೀವು. ಯಾರನ್ನ? ದೇವರನ್ನ. ಅಷ್ಟು ಬೇಜವಾಬ್ದಾರಿತನವಾಗಿ ಇಟ್ಟುಬಿಟ್ಟು, ಯೇಸುವೇ ನನಗೆ ಬಂದ ಕಷ್ಟಗಳ ಮೇಲೆ ನನಗೆ ದಯೆ ತೋರಿ, ನನಗೆ ಸಾಧ್ಯ ಇದೆಯಾ? ದಯೆ ತೋರ್ತಾರ? ಎಂದಿಗೂ ದಯೆ ತೋರಲ್ಲ, ಎಂದಿಗೂ ದಯೆ ತೋರಲ್ಲ. ನೋಡಿ, ದಾನಿಯೇಲನನ್ನ ದೇವರು ಸಿಂಹದ ಬಾಯಿಂದ ರಕ್ಷಿಸಿದ್ರು ಅಲ್ವಾ? ರಕ್ಷಿಸಿದ್ರ? ರಕ್ಷಿಸಿದ್ರು. ಅದಕ್ಕೆ ಕಾರಣ ಏನು? ಸಿಂಹದ ಬಾಯಿಂದ 6ನೇ ಅಧ್ಯಾಯದಲ್ಲಿ ಸಿಂಹದ ಬಾಯಿಂದ ದೇವರು ಬಂಧಿಸ್ತಾರೆ, ದೂತನನ್ನು ಕಳಿಸಿ ಬಂಧಿಸ್ತಾರೆ. ಕಾರಣ ಏನು? ವಿಶ್ವಾಸ. ಏನ್ ವಿಶ್ವಾಸ? ಯಾವ ವಿಶ್ವಾಸ? ಎಲ್ಲ ಒಟ್ಟಿಗೆ ಮಾತಾಡಬೇಡಿ, ಎಲ್ಲ ಒಟ್ಟಿಗೆ ಒಬ್ಬೊಬ್ಬರೇ ಮಾತಾಡಿ. ಮಾತಾಡಿ. ಈಗ ಯಾರೊಬ್ರು. ಪೂರ್ಣ ವಿಶ್ವಾಸ ಇಟ್ಟಿದ್ದ ಬ್ರದರ್. ಏನ್ ಪೂರ್ಣ? ದೇವರಲ್ಲಿ ದೇವರಲ್ಲಿ ಏನ್ ಪೂರ್ಣ ವಿಶ್ವಾಸ ಇಟ್ಟಿದ್ರು? ಮ್ಯೂಟ್ ಮಾಡ್ಕೊಳ್ಳಿ. ಅವರು ದಾನಿಯೇಲ್ ಪ್ರವಾದಿ ದಿನಕ್ಕೆ 3 ವರ್ತಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಒಂದಾಗಿದ್ರು. ಹೌದು. ಆಮೇಲೆ ಮೊಳಕಾಲೂರಿ ಪ್ರಾರ್ಥಿಸಿ ಸ್ತುತಿ ಸಲ್ಲಿಸ್ತಾ ಇದ್ರು ಅವರು. ಓಕೆ. ಆಮೇಲೆ ಬ್ರದರ್, ಅವ್ರ ತಮ್ಮನ್ನೇ ಅವರು ದೇವರಿಗೆ ಒಪ್ಪಿಸಿ ಕೊಟ್ಟಿದ್ರು ಬ್ರದರ್. ತಮ್ಮನ್ನೇ ದೇವರಿಗೆ ಒಪ್ಪಿಸಿ ಕೊಟ್ಟಿದ್ರು. ಆಮೇಲೆ ದೇವರ ದೃಷ್ಟಿಯಲ್ಲಿ ನಿರ್ಮೂಲನು ಪರಿಶುದ್ಧನಾಗಿದ್ರು. ಯಾರದು ಫ್ಯಾನ್ ಹಾಕೊಂಡಿರೋದು ಆಫ್ ಮಾಡಿ ಫಸ್ಟ್. ಫ್ಯಾನ್ ಹಾಕೊಂಡು ನೀವು ಮೈಕ್ ಆನ್ ಮಾಡ್ಕೊಂಡು ಓದಿದ್ರೆ ಹೆಂಗಾಗುತ್ತೆ ಹೇಳಿ ನೋಡೋಣ. ಆಗುತ್ತಾ? ಆಗಲ್ಲ. ಅದು ನಮಗೆ ಗೊತ್ತಿರ್ಬೇಕದು. ಫ್ಯಾನ್ ಹಾಕೊಂಡು ಓದ್ತೀನಿ, ವಾಕ್ಯ ಓದ್ತೀನಿ ಅಂದ್ರೆ ಡಿಸ್ಟರ್ಬ್ ಆಗಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್. ದಾನಿಯೇಲ ದೇವರಿಗೆ ವಿರುದ್ಧವಾಗಿ ನಡೀಲೇ ಇಲ್ಲ. ದೇವರಿಗೆ ವಿರುದ್ಧವಾಗಿ ಆತ ನಡೀಲಿಲ್ಲ. ಹಾಗಾಗಿ ಆತ ದೇವರಲ್ಲಿ ಬಹಳ ಭಯಭಕ್ತಿ ಇಟ್ಟ ಕಾರಣ ದೇವರು ಸಿಂಹದ ಬಾಯಿಂದ ರಕ್ಷಿಸಿದ್ರು. ಇವತ್ತು ನಮಗೆ ಸಣ್ಣ ವಿಷಯ ಬಂದರೂ ಕೂಡ ದೇವರ ರಕ್ಷಣೆ ಇಲ್ಲ. ಕಾರಣ ಏನು? ನಾವು ಲೋಕವನ್ನು ನಂಬಿ ನಾವು ಜೀವಿಸ್ತೇವೆ. ಭಯಭಕ್ತಿ ಇಲ್ಲ, ಲೋಕವನ್ನು ನಂಬಿ ನಾವು ಜೀವಿಸ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಲೋಕವನ್ನು ನಂಬಿ ನಾವು ಜೀವಿಸ್ತಾ ಇದೀವಿ. ಲೋಕವನ್ನು ನಂಬಿ ಜೀವಿಸುವವರು ಯಾರು? ಲೋಕವನ್ನು ನಂಬಿ ಜೀವಿಸುವವರು ಯಾರು? ನರಕಕ್ಕೆ ಬಾಧ್ಯಸ್ಥರು ಅಲ್ವಾ? ಸೈತನ್ನ ಕಡೆಯವರು ನರಕಕ್ಕೆ ಬಾಧ್ಯಸ್ಥರು. ಎಕ್ಸಿಟ್ ಆಗಿ ಲಾಗಿನ್ ಆಗಿ ಫ್ಯಾನ್ಸ್ ಇದು ಬರ್ತದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ ನಿಮ್ಗೆ? ಯಾವಾಗ ನಾವು ಧರ್ಮಶಾಸ್ತ್ರದಿಂದ ಬೇರ್ಪಡ್ತೀವೋ ಸೈತನ್ನ ಮೊದಲ ಟಾರ್ಗೆಟೇ ಅದನ್ನೇ. ಸೈತನ್ನ ಮೊದಲ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಧರ್ಮಶಾಸ್ತ್ರದಿಂದ ನಮ್ಮನ್ನು ಬೇರ್ಪಡಿಸ್ಬೇಕು. ಕಾರಣ ಏನು? ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುತ್ತೆ, ಅಪರಾಧದ ಅರಿವನ್ನ ಯಾವ್ದು ಮೂಡಿಸೋದು? ಬೈಬಲ್ ಅಲ್ವಾ? ಧರ್ಮಶಾಸ್ತ್ರ, ಧರ್ಮಗ್ರಂಥ, ಪವಿತ್ರ ಗ್ರಂಥ. ಅದನ್ನ ಓದ್ತಾ 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 ನಮಗೆ ಪಾಪದ ಅರಿವು ತನ್ನಷ್ಟಕ್ಕೆ ತಾನೇ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದ ಎಲ್ಲ ಪಾಪಗಳು ಅವತ್ತು ನಮಗೆ ಅರಿವು ಬರುತ್ತೆ.
ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ದೇವರ ವಾಕ್ಯಗಳನ್ನು ನಾವು ಓದ್ತಾ ಇರಬೇಕು. ದೇವರು ಏನು ಕೇಳ್ತಾರೆ ಎಲ್ಲದಕ್ಕೂ ಉತ್ತರ ನಾವು ಕೊಡಬೇಕು. ಅದ್ರ ನ್ಯಾಯ ತೀರ್ಪಿನ ದಿನ ನಾವು ದೇವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿ ಇದೆಯಾ? ಇದೆ ಅಂತ ಭಾವಿಸ್ತೀರಾ? ಪ್ರೈಸ್ ದಿ ಲಾರ್ಡ್. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ ಇಲ್ಲ, ಬ್ರದರ್, ಸಾಧ್ಯನೇ ಇಲ್ಲ. ಇಲ್ಲ ಬ್ರದರ್. ಹಾ, ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ನಾವು ನರಕಕ್ಕೆ ತಾನೇ ಹೋಗ್ತೀವಿ. ಸಾಧ್ಯ ಇಲ್ಲ ಅಂದ್ರೆ ನರಕಕ್ಕೆ ತಾನೇ ಹೋಗೋದು ನಾವು. ಹೌದು. ಹೌದು ಬ್ರದರ್, ಹೌದು ಬ್ರದರ್. ಸಾಧ್ಯ ಇಲ್ಲ ಅಂದ್ಮೇಲೆ ನಾವು ಸಾಧ್ಯ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ದೇವ್ರು ನಮ್ಗೆ ಇನ್ನೂ ಅವಕಾಶ ಕೊಟ್ಟಿರೋದು. ದೇವ್ರು ನಮ್ಗೆ ಇನ್ನೂ ಅವಕಾಶ ಕೊಟ್ಟಿರೋದು ಅದಕ್ಕೋಸ್ಕರನೇ, ಸತ್ಯವನ್ನ ಅರಿತುಕೊಳ್ಳೋದಕ್ಕೋಸ್ಕರ. ಸತ್ಯವನ್ನ ಅರಿತುಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆಯನ್ನ ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಕೊಡುತ್ತೆ. ಸತ್ಯವನ್ನ ಅರಿತುಕೊಳ್ಳಿ. ಯೇಸು ಸ್ವಾಮಿ ಹೇಳಿದ್ದು, ಸತ್ಯವನ್ನ ಅರಿತುಕೊಳ್ಳಿ, ಸತ್ಯ ನಿಮಗೆ ಬಿಡುಗಡೆಯನ್ನ ಕೊಡುತ್ತೆ. ನನ್ನ ವಾಕ್ಯಗಳು ನಿಮಗೆ ನ್ಯಾಯ ತೀರ್ಪನ್ನ ಗೆಲ್ಲಿಸುತ್ತೆ, ಸಜೀವವನ್ನ ಕೊಡುತ್ತೆ. ನನ್ನ ವಾಕ್ಯಗಳು, ನನ್ನ ವಾಕ್ಯಗಳಿಂದ ನೀನು ಬೇರ್ಪಟ್ಟಾಗ, ನೀನು ವಾಕ್ಯದಿಂದ ಬೇರ್ಪಡಲಿಲ್ಲ, ಬದಲಾಗಿ ಪರಲೋಕದಿಂದನೇ ಬೇರ್ಪಟ್ಟೆ ನೀನು. ಲೋಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ. ಏನು, ಯಾರು ಆ ಒಂದು 16ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಯಾರು, ಸಾರಿ 15ನೇ ಅಧ್ಯಾಯ, ಧನಿಕ ಮತ್ತು ಲಾಜರ್. 15ನೇ ಅಧ್ಯಾಯ. ಕಳೆದು ದುಂದುಗಾರನ ಮಗ ಮನೆ ಬಿಟ್ಟು ಹೋದ ಅಂತ ಇದೆ. ದುಂದುಗಾರನ ಮಗ 15ನೇ ಅಧ್ಯಾಯದಲ್ಲಿ ದುಂದುಗಾರನ ಮಗ ಮನೆ ಬಿಟ್ಟು ಹೋದ ಅಂತ. ಯಾವ ಮನೆಯನ್ನು ಬಿಟ್ಟು ಹೋಗ್ತಾನೆ ಅನ್ನೋದನ್ನ ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ? ತಿಳ್ಕೊಂಡಿದೀವಿ. ಮರ್ತೋಗಿದ್ದೀರಾ? ಹೌದು ಬ್ರದರ್, ತಿಳ್ಕೊಂಡು. ಮರ್ತೋಗಿದ್ದೀರಾ? ಇಲ್ಲ ಬ್ರದರ್, ಹಾ, ಇಲ್ಲ ಮರ್ತೋಗಿಲ್ಲ ಬ್ರದರ್. ಅವನು ಮನೆಯನ್ನು ಬಿಟ್ಟು ಹೋದಂತ ಮಾತ್ರ ಬೈಬಲ್ ಹೇಳ್ತಾ ಇದೆ. ಯಾವ ಮನೆಯನ್ನು ಬಿಟ್ಟು ಹೋದ, ಎಷ್ಟು ಮನೆಯನ್ನು ಬಿಟ್ಟು ಹೋದ ಅವನು? ಒಂದು ದೇವಾಲಯ ಬಿಟ್ಟು ಹೋದ, ತಂದೆಯ ಮನೆಯನ್ನು ಬಿಟ್ಟು ಹೋದ, ಆಧ್ಯಾತ್ಮಿಕ ಮನೆಯನ್ನು ಬಿಟ್ಟು ಹೋದ, ಸ್ವರ್ಗವನ್ನ ಬಿಟ್ಟು ಹೋದ. ಪ್ರೈಸ್ ದಿ ಲಾರ್ಡ್. ಇದೆಯಾ? ಎಲ್ಲ ಎಲ್ಲ ಇದೆ. ಎಲ್ಲ ಮನೆಯನ್ನ ಅವನು ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲ ಮನೆಯನ್ನ ಅವನು ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಅದರ ಅರ್ಥ ಏನು? ಪ್ರೈಸ್ ದಿ ಲಾರ್ಡ್. ಸೈತಾನ ಅವನನ್ನ ವಾಕ್ಯದಿಂದ ದೂರ ಹೋಗ. ಸೈತಾನ ಅವನನ್ನ ಮುನ್ನಡೆಸ್ತಾ ಇದ್ದಾನೆ. ಕೆಲವು ಕುಟುಂಬಗಳನ್ನ ನಾವು ನೋಡ್ತೀವಿ, ಬೈಬಲ್ ಅಂದ್ರೆ ಆಗಲ್ಲ, ಪ್ರಾರ್ಥನೆ ಅಂದ್ರೆ ಆಗಲ್ಲ, ಅಲ್ಲೆಲ್ಲುಯ್ಯ ಅಂತ ಹೇಳಿದ್ರೆ ಅವ್ರಿಗೆ ಹಂಗೆ ನಮಗ್ ಒಡೆದೇ ಸಾಯಿಸ್ಬಿಡೋಣ ಆ ಮಟ್ಟಿಗೆ ಅವ್ರು ಆಲೋಚನೆ ಮಾಡ್ತಾರೆ. ಬಹಳ ಎಚ್ಚರಿಕೆಯಾಗಿರ್ಬೇಕು ದೇವರ ಧರ್ಮಶಾಸ್ತ್ರ. ಯಾಕಂದ್ರೆ ದೇವರ ಧರ್ಮಶಾಸ್ತ್ರ ತಪ್ಪಿನ ಅರಿವನ್ನ ಮೂಡಿಸ್ಲಿಕ್ಕೋಸ್ಕರ ಪವಿತ್ರಾತ್ಮರು ಬರೆದಿಟ್ಟಿರೋದು. ಇದೇನು ನಮಗೆ ಬರೆದಿಡ್ಲೇಬೇಕು ಅನ್ನೋದೇನು ಕಾನೂನಿಲ್ಲ ಅಲ್ವಾ? ಇದೆಯಾ? ಕಾನೂನಿಲ್ಲ. ಎಲ್ಲ ವಿಷಯವನ್ನ ಹಂಚ್ಕೊಳ್ಬೇಕು, ಪವಿತ್ರಾತ್ಮ ನಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನೋ ಏನಾದ್ರು ಇದಿದೆಯಾ? ರೂಲ್ಸ್ ಇದೆಯಾ? ಇಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ನೋಡಿ, ಆದಾಮನಿಂದ ಹಿಡಿದು ಪ್ರಕಟಣೆ ಪುಸ್ತಕ ತನಕ ಯಾರ ನರಕಕ್ಕೆ ಹೋಗ್ತಾರೆ, ಯಾರ ಸ್ವರ್ಗಕ್ಕೆ ಹೋಗ್ತಾರೆ, ಎಲ್ಲವನ್ನ ಹೇಳಿ ಮುಗಿಸುವ ತನಕ ದೇವರು ನಮ್ಮನ್ನ ಎಷ್ಟು ಮಟ್ಟದಲ್ಲಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಉನ್ನತವಾದ ಮಟ್ಟದಲ್ಲಿ. ಆಮೇನ್. ಆಮೇನ್. ಇದ್ದೀರಾ? ಎಲ್ಲರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇದೀವಿ ಬ್ರದರ್. ಯಾವಾಗ ನ್ಯಾಯ ತೀರ್ಪನ್ನು ನಾವು ಸೋಲ್ತೀವೋ ಅದಕ್ಕೆ ಮುಖ್ಯವಾದ ಕಾರಣ ಯಾರು? ನ್ಯಾಯ ತೀರ್ಪನ್ನು ಸೋಲ್ಲಿಕ್ಕೆ ಕಾರಣ ಯಾರು? ಯಾಜಕರಲ್ವಾ? ಯಾಜಕರಲ್ವಾ? ಬೋಧಕರು ತಾನೆ, ಯಾಜಕರು, ಬೋಧಕರು, ಇವರೆಲ್ಲ ನಮ್ಮ ಆತ್ಮವನ್ನು ನಾಶ ಮಾಡಲಿಕ್ಕೆ ಕಾರಣ ಯಾರು? ನಾವೇ ಹುಡುಕಬೇಕು. ಎಷ್ಟು ಸಮಯ ಹೇಳಿದೇನೋ, ಹುಡುಕಿರಿ, ಹುಡುಕಿರಿ, ಹುಡುಕಬೇಕು. ನಾವು ಹುಡುಕ್ತಾ ಇಲ್ಲ ಅಲ್ವಾ? ನಾವು ಹುಡುಕ್ತಾ ಇಲ್ಲ. ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿದೀವಿ, ಜಾಲಿಯಾಗಿದ್ದೀವಿ. ನಾವು ಜಾಲಿಯಾಗಿದ್ದೀವಿ ಅಂದ್ರೆ ಕತೆ ಮುಗೀತು ಅಂತಾನೆ ಲೆಕ್ಕ.
ನಾವು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕತೆ ಮುಗೀತು. ಲೋಕದಲ್ಲಿ ನಾವು ಪರಲೋಕದ ಕಡೆ ನಾವು ಹೋಗ್ತಾ ಇಲ್ಲ ಅಂತ. ಯಾವ ವ್ಯಕ್ತಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಂಡು ದೇವರ ಚಿತ್ತದಂತೆ ಜೀವಿಸ್ತಾನೋ ಅವನು ಮಾತ್ರ ಪರಲೋಕ ಪ್ರವೇಶ ಮಾಡೋದು. ಎಲ್ಲರೂ ಮಾಡಕ್ಕೆ ಸಾಧ್ಯವಿಲ್ಲ. ಮೇನ್ ಧರ್ಮಶಾಸ್ತ್ರವನ್ನ ಓದಿ ಅದರಲ್ಲಿ ವಿಶ್ವಾಸ ಇಟ್ಟು ಜೀವಿಸುವವನು ಮಾತ್ರ ದೇವರ ರಾಜ್ಯಕ್ಕೆ ಅವನು ಬಾಧ್ಯಸ್ಥನು. ಇಲ್ಲಾಂದ್ರೆ ಬಾಧ್ಯಸ್ಥನು ಅಲ್ಲವೇ ಅಲ್ಲ. ದೇವರು ನ್ಯಾಯ ತೀರ್ಪನ್ನ ಕೇಳ್ತಾರೆ. ವಾಕ್ಯ ಸ್ಪಷ್ಟವಾಗಿದೆ. 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ಎಲ್ಲಾ ಮಾನವರು ಮರಣ ಹೊಂದಿದ ತಕ್ಷಣ ಯಾರನ್ನ ಭೇಟಿ ಮಾಡಬೇಕು? ಯಾರನ್ನ? ಕ್ರಿಸ್ತ ಯೇಸುವನ್ನು ಪ್ರಭು ಯೇಸು ಕ್ರಿಸ್ತರನ್ನ ಅವನು ಭೇಟಿ ಮಾಡಲೇಬೇಕು. ಭೇಟಿ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಅವ್ರನ್ನ ಭೇಟಿ ಮಾಡ್ಕೊಳ್ಳೇಬೇಕು. ಅವ್ರ ಭೇಟಿ ಆದ್ಮೇಲೆ ನ್ಯಾಯ ತೀರ್ಪನ್ನ ಗೆಲ್ತೀವ ಗೆಲ್ಲಲ್ವಾ ನಿರ್ಧಾರ ನಮ್ಮ ಕೈಯಲ್ಲೇ ಇದೆ. ಪ್ರೈಸ್ ದಿ ಲಾರ್ಡ್. ಮಾಧ್ಯಮದವರೆಗೂ ಕೂಡ ಏನಿತ್ತು? ಒಂದು ಯೋಜನೆ ಇಟ್ಟಿದ್ರು ದೇವರು. ನಮ್ಮ ಮೇಲೂ ಕೂಡ ಒಂದು ಯೋಜನೆ ಇಟ್ಟಿದ್ದಾರೆ. ಆ ಯೋಜನೆ ನೆರವೇರಬೇಕು ಅಂತ ಹೇಳಿದ್ರೆ ಮೊದಲು ಆ ಯೋಜನೆಯನ್ನು ಕಂಡುಹಿಡಿಬೇಕು. ಸತ್ಯ ದೇವರನ್ನ ಕಂಡುಹಿಡಿಬೇಕು, ಸುಳ್ಳು ದೇವರನ್ನಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.